ಪಕ್ಷದ ಅಧ್ಯಕ್ಷ ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕರುಗಳು ಯಾರೆಲ್ಲ ಬೇಸರ ಆಗಿದ್ದಾರೆ ಅದನ್ನ ಸರಿಪಡಿಸೋದಕ್ಕೆ ಪ್ರಶ್ನೆ ಇರುವಂತದ್ದು ನೇರವಾಗಿ ಮಾತನಾಡೋರಿಗೆ ಕಾಂಗ್ರೆಸ್ನಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ, ನೇರವಾಗಿ ಮಾತಾಡೋದು ತಪ್ಪಾಗ್ತಾ ಇದೆ. ಈಗ ನೇರವಾಗಿ ಮಾತಾಡಿ ಅದನ್ನ ಫಲಾನುಭವಿ ರಾಜಣ್ಣವರು ಹೌದಲ್ಲ. ಈಗ ರಾಜಣ್ಣವರು ಏನು ತಂದೆಯವರು ಏನು ಆಗಿರ್ಲಿಲ್ಲ, ಹಗರಣ ಏನಾಗಿಲ್ಲ. ಅದೇ ಅವತ್ತ ಸಂದರ್ಭದಲ್ಲಿ ಮಾತಾಡಿದಾಗ ಸಚಿಗಿರಿನ ಅವತ್ತು ತೆಗೆದಿದ್ರು, ಮತ್ತೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ನೇರವಾಗಿ ನುಡಿಯುವಂಥದ್ದು ಇವತ್ತಿನ ರಾಜಕೀಯದಲ್ಲಿ ಸಂದರ್ಭದಲ್ಲಿ ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟೇ. ಅದನ್ನ ಹೇಳ್ತಾ ಇದ್ದೀನಲ್ಲ, ನೇರವಾಗಿ ಮಾತಾಡುವಂಥದ್ದು ಸತ್ಯವಾಗಿ ಮಾತಾಡುವಂಥದ್ದು ಇವತ್ತು ರಾಜಕೀಯದಲ್ಲಿ ಎಲ್ಲ ಒಂದ್ ಕಡೆ ತಪ್ಪು ಅಂತ ಅನ್ನಿಸ್ತಾ ಇದೆ. ಸರಿಪಡಿಸ್ಬೇಕಲ್ಲ. ಈಗ ಮುಂದೆ ಚುನಾವಣೆಗಳು ಬಹಳ ಇದೆ. ವಿಶೇಷವಾಗಿ ನಮ್ಮ ಜಿಲ್ಲೆ ಹೇಳ್ಬೇಕು ಅಂತ ಹೇಳಿದ್ರೆ 11 ತಾಲೂಕು. ಸಾಮಾನ್ಯ ರಾಜಣ್ಣವರು ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸಗಳು ಮಾಡಿದ್ರು, ಯಾವುದೇನು ಹಗರಣ ಇರಲಿಲ್ಲ. ಸೊ ಸರಿಪಡಿಸ್ಕೊಂಡ್ರೆ ಪಕ್ಷಕ್ಕೆ ಒಳ್ಳೇದು. ಅವೆಲ್ಲ ಇಲ್ಲ, ಅವೆಲ್ಲ ನೀವ್ ಹೇಳೋವಂಥದ್ದು ಪಕ್ಷ ಬಿಡೋವಂಥದ್ದು ಏನಿಲ್ಲ. ಪಕ್ಷದಲ್ಲೇ ಇರ್ತೀವಿ, ಏನಿದ್ರು ಮನೆಯೊಳಗೆ ಫೈಟ್ ಮಾಡಲೇಬೇಕಲ್ಲ, ಮನೆಯಲ್ಲೇ ಇರ್ತೀವಿ, ಜೊತೆಗೆ ಸಿದ್ದರಾಮಯ್ಯ ಅವರು ಭರವಸೆ ಕೊಟ್ಟಿರಲ್ಲ, ಎಲ್ಲ ಸರಿಯಾಗುತ್ತೆ ಅಂತ ಹೇಳಿ ಪದೇ ಪದೇ ಹಿಂಗಾಗ್ತಾ ಇದೆ. ಎಲ್ಲಿ ತನಕ ಹೋಗುತ್ತಿದ್ದು? ಈಗ ಸನ್ಮಾನ್ಯ ಸಿದ್ದರಾಮಯ್ಯವರು ನೀವು ನೋಡಿರೋ ಹಾಗೆ ನಿನ್ನೆ ಹೋಗಿಲ್ಲ ಎಲ್ಲಿಗೆ, ಪ್ರಮಾಣ ವಚನ ಇದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯರು ಹೋಗಿಲ್ಲ. ಸೊ ಅವ್ರಿಗೂ ಎಲ್ಲ ಒಂದ್ ಕಡೆ ಬೇಸರ ಇರುತ್ತಲ್ಲ. ಸೊ ಅದೇ ರೀತಿ ರಾಜಣ್ಣವ್ರಿಗೂ ಇರುತ್ತೆ, ಬೇರೆ ಬೇರೆ ಮುಖಂಡಗಳು ಇರುತ್ತೆ. ಖಂಡಿತವಾಗಿ ಇದೆಲ್ಲ ಸರಿಪಡಿಸುತ್ತೆ. ಅಸಮಾಧಾನ ಇದೆ, ಇಲ್ಲ ಅಂತ ನಾನು ಹೇಳಕ್ ಹೋಗೋದು. ಸಿದ್ದರಾಮಯ್ಯವ್ರಿಗೂ ಇದೆ, ಖಂಡಿತವಾಗೂ ಇದೆ. ಮುಂದೆ ಒಳ್ಳೆ ಕಾಲ ಬರುತ್ತೆ ಅಂತ ವಿಶ್ವಾಸದಲ್ಲಿ ಇನ್ನೂ ಇದ್ದೀರಾ ಅಂತ? ಬಂದ್ರೆ ಪಕ್ಷಕ್ಕೆ ಒಳ್ಳೇದು, ಒಳ್ಳೆ ಕಾಲ ಬಂದ್ರೆ ಪಕ್ಷಕ್ಕೆ ಒಳ್ಳೇದು. ಪಕ್ಷದ ಅಧ್ಯಕ್ಷ ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕರುಗಳು ಯಾರೆಲ್ಲ ಬೇಸರ ಆಗಿದ್ದಾರೆ ಅದನ್ನ ಸರಿಪಡಿಸೋದಕ್ಕೆ ಪ್ರಶ್ನೆ ಇರುವಂತದ್ದು ನೇರವಾಗಿ ಮಾತನಾಡೋರಿಗೆ ಕಾಂಗ್ರೆಸ್ನಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ, ನೇರವಾಗಿ ಮಾತಾಡೋದು ತಪ್ಪಾಗ್ತಾ ಇದೆ. ಈಗ ನೇರವಾಗಿ ಮಾತಾಡಿ ಅದನ್ನ ಫಲಾನುಭವಿ ರಾಜಣ್ಣವರು ಹೌದಲ್ಲ. ಈಗ ರಾಜಣ್ಣವರು ಏನು ತಂದೆಯವರು ಏನು ಆಗಿರ್ಲಿಲ್ಲ, ಹಗರಣ ಏನಾಗಿಲ್ಲ. ಅದೇ ಅವತ್ತ ಸಂದರ್ಭದಲ್ಲಿ ಮಾತಾಡಿದಾಗ ಸಚಿಗಿರಿನ ಅವತ್ತು ತೆಗೆದಿದ್ರು, ಮತ್ತೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ನೇರವಾಗಿ ನುಡಿಯುವಂಥದ್ದು ಇವತ್ತಿನ ರಾಜಕೀಯದಲ್ಲಿ ಸಂದರ್ಭದಲ್ಲಿ ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟೇ. ಅದನ್ನ ಹೇಳ್ತಾ ಇದ್ದೀನಲ್ಲ, ನೇರವಾಗಿ ಮಾತಾಡುವಂಥದ್ದು ಸತ್ಯವಾಗಿ ಮಾತಾಡುವಂಥದ್ದು ಇವತ್ತು ರಾಜಕೀಯದಲ್ಲಿ ಎಲ್ಲ ಒಂದ್ ಕಡೆ ತಪ್ಪು ಅಂತ ಅನ್ನಿಸ್ತಾ ಇದೆ. ಸರಿಪಡಿಸ್ಬೇಕಲ್ಲ. ಈಗ ಮುಂದೆ ಚುನಾವಣೆಗಳು ಬಹಳ ಇದೆ. ವಿಶೇಷವಾಗಿ ನಮ್ಮ ಜಿಲ್ಲೆ ಹೇಳ್ಬೇಕು ಅಂತ ಹೇಳಿದ್ರೆ 11 ತಾಲೂಕು. ಸಾಮಾನ್ಯ ರಾಜಣ್ಣವರು ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸಗಳು ಮಾಡಿದ್ರು, ಯಾವುದೇನು ಹಗರಣ ಇರಲಿಲ್ಲ. ಸೊ ಸರಿಪಡಿಸ್ಕೊಂಡ್ರೆ ಪಕ್ಷಕ್ಕೆ ಒಳ್ಳೇದು. ಅವೆಲ್ಲ ಇಲ್ಲ, ಅವೆಲ್ಲ ನೀವ್ ಹೇಳೋವಂಥದ್ದು ಪಕ್ಷ ಬಿಡೋವಂಥದ್ದು ಏನಿಲ್ಲ. ಪಕ್ಷದಲ್ಲೇ ಇರ್ತೀವಿ, ಏನಿದ್ರು ಮನೆಯೊಳಗೆ ಫೈಟ್ ಮಾಡಲೇಬೇಕಲ್ಲ, ಮನೆಯಲ್ಲೇ ಇರ್ತೀವಿ, ಜೊತೆಗೆ ಪದೇ ಪದೇ ಈ ರೀತಿ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಭರವಸೆ ಕೊಟ್ಟಿರಲ್ಲ, ಎಲ್ಲ ಸರಿಯಾಗುತ್ತೆ ಅಂತ ಹೇಳಿ ಪದೇ ಪದೇ ಹಿಂಗಾಗ್ತಾ ಇದೆ. ಎಲ್ಲಿ ತನಕ ಹೋಗುತ್ತಿದ್ದು? ಈಗ ಸನ್ಮಾನ್ಯ ಸಿದ್ದರಾಮಯ್ಯವರು ನೀವು ನೋಡಿರೋ ಹಾಗೆ ನಿನ್ನೆ ಹೋಗಿಲ್ಲ ಎಲ್ಲಿಗೆ, ಪ್ರಮಾಣ ವಚನ ಇದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯರು ಹೋಗಿಲ್ಲ. ಸೊ ಅವ್ರಿಗೂ ಎಲ್ಲ ಒಂದ್ ಕಡೆ ಬೇಸರ ಇರುತ್ತಲ್ಲ. ಸೊ ಅದೇ ರೀತಿ ರಾಜಣ್ಣವ್ರಿಗೂ ಇರುತ್ತೆ, ಬೇರೆ ಬೇರೆ ಮುಖಂಡಗಳು ಇರುತ್ತೆ. ಖಂಡಿತವಾಗಿ ಇದೆಲ್ಲ ಸರಿಪಡಿಸುತ್ತೆ. ಅಸಮಾಧಾನ ಇದೆ, ಇಲ್ಲ ಅಂತ ನಾನು ಹೇಳಕ್ ಹೋಗೋದು. ಸಿದ್ದರಾಮಯ್ಯವ್ರಿಗೂ ಇದೆ, ಖಂಡಿತವಾಗೂ ಇದೆ. ಮುಂದೆ ಒಳ್ಳೆ ಕಾಲ ಬರುತ್ತೆ ಅಂತ ವಿಶ್ವಾಸದಲ್ಲಿ ಇನ್ನೂ ಇದ್ದೀರಾ ಅಂತ? ಬಂದ್ರೆ ಪಕ್ಷಕ್ಕೆ ಒಳ್ಳೇದು, ಒಳ್ಳೆ ಕಾಲ ಬಂದ್ರೆ ಪಕ್ಷಕ್ಕೆ ಒಳ್ಳೇದು.